Shake it. ಹಲೋ ಆದ್ರೆ ಆಯ್ತವ್ರಿ. ಏನ್ರಿ ಹಿರಿಯ ಹಿಂಗ್ಯಾಗ ಗಡ ಬಡ್ದಂಗೆ ಕೂತ್ರಿ? ಏನಿಲ್ಲ, ಬೆಳೆಯರ ಚಲೋ ಬಂದೈತಿ. ಏನು ನೀರ ಕಡಿಮೆ ಆಗೋಂಗೆ ಕಾಣ್ತೈತಿ. ಮಳಿನೂ ಆಗೋತು, ಡ್ಯಾಮ್ನ್ಯಾಗ ನೀರು ಬಿಟ್ಟಿಲ್ಲ, ಬಾಯಾಗ ನೀರು ಇಲ್ಲ. ಏನು ಮಾಡೋದು ಗೊತ್ತಾಗತ್ ನೋಡ. ಬೋರರೇ ಒಂದು ಹೊಡ್ಸೊಂಡ್ ತೋರ್ಲೆ. ಬೋರ್ ನೀರು ಹೇಳೋರು ಅಂಥ ಶಾಣ್ಯ ನಮ್ಮ ಊರಾಗ ಯಾರದಾರು? ಮಣ್ಣಿ ಸಿದೋಕವಲ್ ಹೊಲ್ದಾಗ ಯಾರೋ ಒಬ್ರ ನೀರು ಹೇಳಕ್ಕೆ ಬಂದಿರತ್ತ. ಅವ್ರು ಚಲೋ ಹೇಳ್ತಾ ಇರ್ತ. ಹಾಂ, ಅವ್ರದಾಗ ಸಿದ್ದೋಕಂತಕ್ರ ಹೋಗಿ ಭೇಟಿ ಆಗಿ ಕೇಳ್ಕೊಂಬರ್ತನ್ರಲ್ಲ. ಕೇಳ್ಕೊಂಡ್ರ ಬರೋ ಹಂಗಾರ. ಆದ್ರೆ ಆಯ್ತವ್ರು ಹೋಗಿ ಬರ್ತೀನಿ. ಹೋಗಿ ಬಾ. ಯವ್ವ ನನ್ನ ಹಿರಿಯ 400-500 ಟನ್ ಕಬ್ಬು ಬೆಳಿತಾನ ನೋಡುವ. ನಮ್ಮ ಹಿರಿಯನು ಬೆಳಿತಾಳಲ್ವ. ನಮ್ಮ ಹಿರಿಯ ಕುಡ್ದು ಊರು ತುಂಬ ಉಳ್ಳಾಡತ್ತಾನವ. ಏನು ಮಾಡ್ತೀವ ಸಿದ್ದೋಕ್ಕ? ಏನಿಲ್ಲ ಪರವಕ್, ಏನೇನು ಸಮಾಚಾರ? ಏನಿಲ್ವ. ಏನು ಕೆಲ್ಸತ್ತ? ಏನಿಲ್ವ, ಮಣ್ಣಿ ನಿಮ್ಮ ಹೊಲ್ದಾಗ ಯಾರೋ ಬೋರ್ ಹೊಡ್ಯಾಕೆ ಬಂದಿರತ್ತ. ಅವ್ರು ಚಲೋ ಹೇಳ್ತಾ ಇರ್ತಲ್ಲ ಬೋರ್ ನೀರ. ಅವು ನಮ್ಮ ಊರವದಾನವ, ನೀರು ಚಲೋ ಅದ. ನಮ್ಮ ಹೊಲ್ದಾಗ ಹೇಳಿದ ನೀರು ಭಾರಿ ಆಗೈತೆ ನೋಡಿ. ಹಾಂ ಹಾಂ, ಅವ್ರದ್ದು ನಂಬರ್ ಇದ್ರೆ ಕೊಡ್ತೇನವ. ಆಯ್ತು ತೋರಿ. ಆದ್ರೆ ಆತವ ಹೋಗಿ ಬರ್ತೀನಿ. ಚಾ ಕುಡ್ದು ಹೋಗ್ರಿ ಕೊಂಡ್ರಿ. ಬ್ಯಾಡವಾ, ಚಾ ಕುಡ್ದು ಬಂದನು. ತಗೋ ಹಿರಿಯ, ಈ ನಂಬರ್ಗೆ ಫೋನ್ ಹಚ್ಚ. ಏನು ನಂಬರ್ ಇವು? ಏನು ನನಗೆ ತಿಳಿವಲು. ಯವ್ವ ಪುಟ್ಟಿ ಮಧು ಬಾಯಿಲಿ ನಂಬರ್ ಗಟ್ಟು ಫೋನ್ ಹಚ್ಕೊಡು ಬಾಯಿಲಿ. ಹಚ್ಚೇನ್ ನೋಡಪ್ಪ. ಹಲೋ ಹಲೋ, ನೀರು ಹೇಳಾರನ್ರಿ? ಹಾಂ ರೀ ನಾವರಿ. ಇಲ್ಲಿ ಒಂದು ಸ್ವಲ್ಪ ನೀರು ಹೇಳಾಗಟ್ಟು ಬರ್ತೈತ್ರಿ ನಮ್ಮ ಹೊಲಕ್ಕೆ. ನಾ ಬೇಗ ಬರ್ತೀನಿ ತೋರಿ ಹಂಗಾರ. ಬರೀ ಹಂಗಾರ ಲಗೊಟ್ಟು ಬರೀ ಒಂದು ಸ್ವಲ್ಪ. ಹಾಂ ಲೌಟ್ ಬರ್ತೀನಿ ತೋರಿ. ತೋರಿ ಟ್ಯಾಂಕ್ ಇಲ್ಲೇ ನೀರು ಹೇಳೋದು ನೋಡ್ರಿ. ಇಲ್ಲೇ ನೀರು ಹೋಗತ್ರಿ. ಹಾಂ ಇಲ್ಲೇ ಹೇರಲ್ಲ. ಟೈನ್ ಕ್ಯಾಟ್ ಕೊಡಲ್ಲ.
ಇಲ್ಲಿ ನೀರು ಚಲೋ ಐತಿ ನೋಡ್ರಿ ತೆಂಗಿನಕಾಯಿ ಇಲ್ಲೇ ಐತ್ರಿ ನೀರು ಹಾಂ ರೀ 2 ಫುಟ್ ಹೊಡಿದ್ರಿ 320 ಫುಟ್ ಹೊಡಿಪ ಚಲೋ ಆಕೈತಿ ಆಟ ಹೊಡೆದ್ರೆ ನೀರು ಹಾಕೈತ್ರಿ ಹಾಂ ಹಂಗಾರ ಬೋರ್ ಗಾಡಿ ನೀರು ಬೋರ್ ಹೊಡ್ಯಾಕ ನೀವ ಗಾಡಿ ತರಿಸ್ರಲ್ಲ ಮತ್ತೆ ತರ್ಸ್ ತಗೋರಿ ಯಾರ ಹಾಂ ತರಿಸ್ರಿ ಹಂಗಾರ ಅಯ್ಯೋ ನೀರ ಆಗಲಿಲ್ಲೋಪ ಏನು ಮಾಡಕ್ಕೆ ಬರಂಗಿಲ್ಲಪ್ಪ ನೀನು ಶನಿವಾರದಾಗ ನೀರಿಲ್ಲ ಹೆಂಗ್ ಮಾಡೋದಪ್ಪ ಇನ್ನೇನು ಮಾಡಕ್ಕೆ ಬರಂಗಿಲ್ಲ ಆಯ್ತು ಹಂಗಾರ ಏನ್ ಮಾಡಕ್ ಬರಲ್ಲ ಅದ್ರ ನಮ್ದು ಖರ್ಚು ಅದು ಕೊಡ್ಲ ಖರ್ಚು ಹೆಂಗ್ ಕೊಡೋದಪ್ಪ ನೀರ ಆಗಿಲ್ಲ ನಾವು ಕೆಲಸ ನಮ್ಮದು ಮಾಡಿದಿಲ್ಲಕ್ರಿ ಆಯ್ತು ಹಂಗಾರ ಸಂದರ್ಭ 3 ಏನ್ ಮಾಡೋದ ಆ ಹೊಲ ನೋಡ್ರ ಹಂಗ ಈ ಹೊಲ ನೋಡ್ರ ಬೆಳ್ಯಾಕ ನೀರು ಐತಿ ಎಲ್ಲ ಐತಿ ಬೆಳಿನ ಚಲೋ ಬರ್ವಾತ್ ಏನ್ ಮಾಡೋದ ಇದಕ್ಕ ಏನಾರ ಮಾಡಿ ಗಿಡಿಕೆ ಆಗಿರ್ಬೇಕು ತೋರಿ ಮಾಡಿಕಿರ ಅಂತಾರ ಯಾರ ಮಾಡ್ತಾರ ಇಲ್ಲಿ ಮಾಡಿಕಿ ಏ ಹಂಗೆ ಅನ್ನಕ್ಕೆ ಹೋಗ್ಬೇಡ್ರಿ ಈಗ ಎಲ್ಲ ಅದ ನಡ್ದೈತ್ರಿ ಹಾ ಮಾಡಿಕೆ ಭಾಳ ನಡ್ಯಾತವ್ರಿ ಈಗ ಹಾ ಮಣ್ಣು ಸಿದ್ದೋಕಗಳು ಹೊಲ್ದಾಗೂ ಹಂಗ ಆಗೈತತ್ತ ಅವರು ಹೊಲ್ದಾಗ ನೀರ ಪಾರ ಎಲ್ಲ ಐತತ್ತ ಹಾ ಅವರು ಬೆಳಿನ ಬೆಳಿವತ್ತನಾತ್ರ ಅವ್ರ ಹಾ ಅಲ್ಲಿ ಯಾರು ಸಾಮಗೋತ್ಯಾಕ ಹೋಗಿ ಇದು ಮಾಡ್ಕೊಂಡ್ ಬಂದಿರ್ತ ಬಾಬಾ ಗೋತ್ಯಾಕ ಹಾ ಆ ಬಾಬಾಗಳು ಅದಾರ ಕೇಳ್ಕೊಂಡು ಸಿದ್ದೋಕಂತಾಗ ಭೇಟಿಯಾಗಿ ಬರ್ಲೇನ್ರಿ ಹೋಗಿ ಬಾ ಹಂಗಾರ ಆಯ್ತವ್ರಿ ಲಗುಟ್ ಬಾ ನಾನು ಹಿರಿಯ ಹಗಲು ರಾತ್ರಿ ದುಡಿತಾನ ನೋಡುವ ನಮ್ಮ ಹಿರಿಯನು ದುಡಿತಾನ ತಗೋವ ನಮ್ಮ ಹಿರಿಯ ಅಂತಿ ಭಾಳ ಕೆಟ್ಟ ದುಡ್ತಾನೆ ನಿಮ್ಮ ಹಿರಿಯಾಗ ಹೋಗೋದು ಅಲ್ಲ ಏನ್ ಮಾಡ್ತೀವ ಸಿದ್ದೋಕ ಏನಿಲ್ದ ಪರೋಕ ಮಣ್ಣಿ ಬೋರ್ ಹೊಡ್ಯಾಕ ಕಲಿಸಿ ಹೇಳಿದ್ಲ ಅವ್ರು ಬೋರ್ ಹೊಡಿ ನೀರು ಹೇಳಕ್ ಬಂದಿರು ಮತ್ತು ನೀರ ಆಗ್ಲಿಲ್ಲ ಈಗ ಒಮ್ಮೆ ಮಂಗ ಹಾಕೈತಿ ಹೇಳೋದು ಹಾಂ ಹಾಂ ಅದ್ ಬಿಡು ಆ ಹೊಲ ನೋಡ್ರ ಹಂಗ ಈ ಹೊಲದಾಗ ನೀರು ಐತಿ ಎಲ್ಲಾನು ಐತಿ ಬೆಳಿನ ಬೆಳಿವತ್ ಏನ್ ಮಾಡ್ದ ಪರೋಕ ನಮ್ದು ಹೊಲ ಹೆಂಗಾಗಿತ್ತ ನಾವು ಬೆಂಕಿ ಬಾಬಾ ಅಂತ ಹೋಗಿ ಪೆರಿಯಾರ್ ತಗೊಂಬಂದ ಅಂತ ನಮ್ಮ ಹೊಲ್ದಾಗ ಬೆಳಿ ತುಂಬ ತೂಕ ಆಯ್ತು ನೋಡುವ ನೀನು ನಿನ್ನ ಗಂಡನ ಕರ್ಕೊಂಡು ಆದ್ರೆ ಹೋಯ್ ಬಾ ಹಾಂ ಹಾಂ ನಂಬರ್ ಇದ್ರೆ ಕೊಡ್ತೇನೆ ಅವ್ರಲ್ಲ ಯಾಕೆ ಬರ್ಕೊಡೈತಿ ನಂಬರ ಆಯ್ತು ತೋರಿ ಆಯ್ತು ಸಿದ್ದೋಕ್ ಹೋಗಿ ಬರ್ತನ ಚಾ ಕುಡ್ದು ಹೋಗ್ರಿ ಕುಂಡ್ರಲ್ಲ ಬೇಡ್ರಿ ಅವ ತಗೋ ಹಿರಿಯ ಈ ನಂಬರ್ ಫೋನ್ ಹಚ್ಚ ಏನ್ ಇದು ನಂಬರ್ ಕೊಟ್ಟಿರಿ ಇದು ಅಂತ ತಿಳಿವತ್ತು ಯಾವ ಪುಟ್ಟಿ ಮದು ಬಾಯ್ಲಿ ನಂಬರ್ ಫೋನ್ ಹಚ್ಕೊಡು ಬಾಯ್ಲಿ ಏನಪ್ಪ ಇದು ನಂಬರ್ ಫೋನ್ ಹಚ್ಕೊಡು ತಗೋಪ್ಪ ಹಚ್ಚೆ ಹಲೋ ಹಲೋ ರೀ ಬಾಬಾ ಅದಾರನ್ರಿ ಅದಾರಿಲ್ಲ ರೀ ಅದಾರ್ರಿ ಒಂದ್ ಸ್ವಲ್ಪ ಕೆಲ್ಸದ ಬರಾರ್ದವ್ರಿ ಹಾ ಬರ್ರಿ ಬರ್ರಿ ಹಾ ಬಂದು ತೋರಿ ಬಾಬಾ ಗಿರಾಕ ಬತ್ತು ಬಾಬಾರ್ ನಮಸ್ಕಾರ ರೀ ನಮಸ್ಕಾರ ನಮಸ್ಕಾರ ಏನಾಗೈತ್ರಿ ಸಮಸ್ಯೆ ರೀ ಏನಿಲ್ರಿ ಹೊಲ್ದಾಗ ನೀರ್ ಐತಿ ಎಲ್ಲ ಐತ್ರಿ ಬೆಳಿ ಬರವಾತ್ರಿ ಅದಕ್ಕೆ ಬಂದಿದ್ದು ರೀ ಇಂಥ ಸಮಸ್ಯೆ ಎಲ್ಲ ನಮ್ಮ ಬಾಬಾರ ಬ್ಯಾಂಕ್ ಇದಾರೆ ಬ್ಯಾಂಕ್ ನಿಮ್ಮ ಸಮಸ್ಯೆ ಪರಿಹಾರ ಮಾಡ್ತಾರೆ ನೋಡಿಕೇನಿಲ್ಲ ಹಾ ರೀ ಆಯ್ತು ಚಲೋ ಹತ್ತೋರಿ ಹಂಗಾರ ಆದ್ರ ಖರ್ಚು ಭಾಳ ಆಕೈತ್ರಿ ಏ ಖರ್ಚು ನೋಡ್ಕೋತೀರಿ ನಮ್ಮ ಸಮಸ್ಯೆ ಬಗೆಹರ್ದ ಸಾಕ್ರಿ ಆಯ್ತು ಗನಗಾರ ನಿಮ್ಮ ಸಮಸ್ಯೆ ನನಗೆ ಗೊತ್ತಾಗೈತಿ ಇದು ಹಾ. ಬಗೆಹರಿಸ್ತಾನ ಆದ್ರೆ ಖರ್ಚು ಒಂದು ಸ್ವಲ್ಪ ಹೆಚ್ಚಾಕೈತಿ ಖರ್ಚು ನೋಡ್ಕೋತೀರಿ ಇದೇಗೆ ಹೇಳಿದ್ರಲ್ಲ ಖರ್ಚು ನೋಡ್ಕೋತ ಒಟ್ಟು ನಮ್ಮ ಸಮಸ್ಯೆ ಬಗೆಹರ್ದ್ರ ಸಾಕ್ರಿ ಆಯ್ತು ಗನಗಾರ ಬಾಬು ಶಿಷ್ಯ ಇದೇನು ನೋಡ್ರಿ ಇದ ಇದು ಚಾಕ್ ಹಾಕೋ ಸಕ್ಕರೆ ರೀ ಈ ಸಕ್ಕರೆ ಇಲ್ಲ ನಿಮ್ಮ ಸಮಸ್ಯೆ ಪರಿಹಾರ ಮಾಡ್ತಾರೆ ನಿಮ್ಮ ಕಣ್ ಮುಂದೆ ನಮ್ಮ ಬಾಬಾರ ಇದೇನು ಮಾಡೋದ್ರಿ ಸಕ್ರಿ ರೀ ಈ ಸಕ್ರೆ ಇದ್ರಾಗ ಹಾಕ್ರಿ ಇದು ಹಾಲು ಹೋಗ್ತು ನಿಮ್ಮ ಹೊಲ್ದಾಗ ಬೇವಿನ ಹಂಗ ಹೋಗ್ತಜ ಹಾಂ ರೀ ಹಾಕ್ರಿ
ಏ ಬಾಬರ ಹಾಲು ಉಕ್ತ್ರಿ ಬಾಬರ ನಮ್ಮ ಸಮಸ್ಯೆ ಬಗೆಹರ್ತ್ರಿ ಬಾಬರ ಹಾಲು ಉಕ್ತ್ರಿ ಬಾಯ್ಲೆ ಮಾಡೋಂಗಿಲ್ಲ ಕಿಶಾಟ್ ಬ್ಯಾಚ್ಗ ಮಾಡ್ಬೇಕಲ್ಲ. ಇಸೇ ಬ್ಯಾಚಕ ಮಾಡ್ತೋರಿ ನಮ್ಮ ಸಮಸ್ಯೆ ಬಗೆಹರ್ತ್ರಿ. ಹಾಂ ಬಗೆಹರದ್ಲ ನಿಮ್ಮ ಕಣ್ ಮುಂದೆ ಈಗ. ಹಾಂ ರೀ ಕಿಶಾ ಬ್ಯಾಚ್ಗ ಮಾಡ್ರಿ ಈಗ. ಆಯ್ತು ತೋರಿ ಹಂಗಾರ. ಇವ್ ಯಾರು ಇವ? ಏ ನನ್ನ ಮಗ ರೀ ಇವ್ರಿ. ಎದಕ್ಕೆ ಬಂದಾನ? ಏ ಹಂಗ ಬಂದಿದ್ದಾಳ್ರಿ ಈ ಕಡ್ರಿ. ಏ ಬಾಬಾರ್ ಅವ್ರು ಹಂಡಾರ ಅವ್ರ ಶಾಪಾಕ್ರೆ ಶಾಪಾಕ್ರೆ. ಬಾಬಾ ಶಾಪ್ ಇತ್ತು ಬಾಬಾ ಶಾಪ್ ಏ ಅಪ್ಪ ಏನೋ ಮಾಡತ್ತಾರ ಅವ್ರ. ಸಂದರ್ಭ 3. ಬಾಬಾರ ಇದನ್ನ ನೋಡ್ರಿ ಇದ ಬಾಬಾರ ಇದನ್ನ ನೋಡ್ರಿ. ಬಾಬಾರ್ ಬಾಬಾರ್ ಏನಂತ್ರಿ? ಬಾಬಾರ್ ಏನಂದ್ರಿ? ಸಮಸ್ಯೆ ಗೊತ್ತಾಗೈತಿ ಅದನ್ನ ಹೊರಗೆ ತೆಗದ್ದಾನ. ಆದ್ರೆ ಸ್ವಲ್ಪ ಖರ್ಚು ಭಾಳ ಆಕೈತಿ. ಐತೆಲ್ಲ ಒಂದು 5 ಎಕರೆ ಹೊಲ ಐತಿ. ಐತಿ ಬಾಬಾರ ನೋಡ್ರಿ. ನಿಮ್ಮ ಸಮಸ್ಯೆ ಎಲ್ಲ ಪರಿಹಾರ ಆಗೈತೆ. ನಿಮ್ಮ ಸಮಸ್ಯೆ ಆ ಸಮಸ್ಯೆ ಹೆಂಗೆ ಪರಿಹಾರ ಐತೈತಿ ನಾವ್ ಹೆಂಗೆ ನಂಬೋದ್ರಿ? ನಿಮ್ಮ ಮುಂದೆ ಮಾಡಿ ನೋಡಿ ತೋರಿಸ್ತಾನೆ ಎಲ್ಲಿಗ. ಇದೇನು ನೋಡ್ರಿ ಅದ ಲಿಂಬಿಕಾಯಿ ಐತ್ರಿ. ಈ ನಿಂಬಿಕಾಯಿ ಇದ್ರಾಗ ಹಾಕಾಕ್ರ ಇದು ಆ ನಿಂಬಿಕಾಯಿ ಕರಿಗ್ತು ನಿಮ್ಮ ಸಮಸ್ಯೆ ಪರಿಹಾರ ಆಗೈತೆ ಅಂದಂಗೆ ಅರ್ಥ. ಬಾಬಾರ ಕೈ ಎಟ್ಟು ಮುಟ್ಸುತ್ತಾರೆ ಬಾಬಾರ ಸ್ವಲ್ಪ ಹಾಕ್ರಿ ಇದನ್ನ ಹಾಕ್ರಿ. ಬಾಬಾರ ಕೈ ಇದ್ದ ಕಡೆ ಕೈ ಹಚ್ಚರಲ್ಲ. ಅದಕ್ಕೆ ಹೋಗಲು ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕಷ್ಟೇ. ಆ ದಾರಿ ಅಲ್ಲ ಮರಯ್ಯ, ಮನದಾಳದ ದಾರಿ. ನೋಡ್ರಿಲ್ಲ ನಿಂಬಿಕಾಯಿ ಕರಿಗೈತ, ನಿಮ್ಮ ಸಮಸ್ಯೆ ಎಲ್ಲ ಪರಿಹಾರ ಆಗೈತೆ ನೋಡಿ. ನಮ್ದಟ್ಟು ಕೊಡ್ರಲ್ಲ ಈಗಲ್ಲ ಇದು ಮುಗಿತು. ಏ ಇವ್ಯಾಕೆ ಒಂದ ಮಾತ ಯಾರ ಇವ? ನಮ್ಮ ಕಾಕ ನಮ್ಮ ಮಗ ರೀ. ಇಲ್ಲಿ ಯಾಕೆ ಬಂದಾನ? ಹಂಗ ಬಂದಾನ ನಮ್ಮ ಕೂಡ ಬಂದಿದ್ದು. ಮತ್ತೆ ಕೈ ಹಾಕಿಡಿ ಅದನ್ನ ರೊಕ್ಕ ಕೊಡ್ತ ಮುಂದೆ. ಅವೇನೋ ವಿಜ್ಞಾನ ಕಲ್ತಂತಾರೆ ಅದ್ರ ಸಲ ಹಿಡ್ದವ. ಬಾಬಾರ ಮತ್ತೆ ಹೊಂಟಾನ್ರಿ ಅವಂಗ, ಮತ್ತೆ ಶಾಪ್ ಹಾಕ್ರಿ ಅವಂಗ. ಬಾಬಾರ್ ಶಾಪ್ ಇಡ್ತು ಬಾಬಾರ್ ಶಾಪ್ ಇಡ್ತು. ಆತ್ಮೀಯರೇ, 3 ದೃಶ್ಯದಲ್ಲಿ ಒಬ್ಬ ಹುಡುಗ ಇನ್ನೇನು ಬಾಬನಿಗೆ ಹಣ ಕೊಡುವುದಾಗಿ ಅವಾಗ ಕೈ ಬಂದು ಹಿಡಿಯುತ್ತಾನೆ. ಅವನು ಯಾರು ಅಂತ ನಿಮಗೆ ಪ್ರಶ್ನೆ ಕಾಡುತ್ತಾ ಇರಬಹುದಲ್ಲವೇ? ಅವನೇ ಬಸಪ್ಪನ ಮಗ, ವಿಜ್ಞಾನ ಓದುತ್ತಿರುವವನು. ಈಗ ಅವನು ನಿಮ್ಮ ಮುಂದೆ ಬಾಬಾನ ಎಲ್ಲ ಹಿಂದೆ ವೈಜ್ಞಾನಿಕ ಅಂಶವನ್ನು ತಿಳಿಸುತ್ತಾನೆ. No.
ಆತ್ಮೀಯ ವೀಕ್ಷಕರೇ, ನೀವು ಈಗ ನಿಮ್ಮ ಮುಂದೆ ಮುಂದೆ 3 ದೃಶ್ಯಗಳನ್ನ ನೋಡ್ರಿ. ಈ 3 ದೃಶ್ಯಗಳನ್ನ ನೋಡಿದಾಗ ಮೊದಲನೇ ದೃಶ್ಯದಲ್ಲಿ ಏನಾಯ್ತು ಅಂದ್ರೆ ತೆಂಗಿನಕಾಯಿ ಮುಖಾಂತರ ನೀರು ಹೇಳುವುದು. ತೆಂಗಿನಕಾಯಿ ಮುಖಾಂತರ ನೀರು ಹೇಳುವುದು. ನಮ್ಮ ವಿಜ್ಞಾನ ಇಷ್ಟೊಂದು ಮುಂದುವರೆದ್ರೂ ಕೂಡ ಈಗೂ ನಾವು ಇದನ್ನು ನಂಬ್ತೀವಿ. ಈ ರೀತಿ ಕೈಯಲ್ಲಿ ತೆಂಗಿನಕಾಯಿ ಹಿಡಿದು ಈ ರೀತಿ ನಾವು ಚಲನೆಯಲ್ಲಿರುವಾಗ ನಮ್ಮ ಬೆರಳುಗಳು ತೆಂಗಿನಕಾಯಿ ತಾಗಿದ ತಕ್ಷಣ ತೆಂಗಿನಕಾಯಿ ಈ ರೀತಿ ನಿಲ್ಲುತ್ತೆ. ಇಲ್ಲಿ ನ್ಯೂಟನ್ 3ನೇ ನಿಯಮದ ಪ್ರಕಾರ ಯಾವುದೇ ಒಂದು ವಸ್ತು ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಮಾಡ್ತೈತಿ. ಈ ತೆಂಗಿನಕಾಯಿ ಇದು ವಸ್ತು ಈ ರೀತಿ ನಾವು ಮಾಡುವಾಗ ಬೆರಳು ಆ ತೆಂಗಿನಕಾಯಿ ತಾಗಿಸಿದಾಗ ಈ ರೀತಿಯಾಗಿ ಎದ್ದು ನಿಲ್ಲುತ್ತೆ. ಇಲ್ಲಿ ಯಾವುದು ಅಂದರೆ ಭೂಮಿಯಿಂದ 300 ಅಡಿ ಕೆಳಗೆ ಏನಿದೆ ಅನ್ನೋದು ಭೂ ವಿಜ್ಞಾನಿಗಳಿಗೆ ಇದುವರೆಗೂ ತಿಳಿದಿಲ್ಲ. ಅದೇಗೆ ಇಷ್ಟಡಿಗೆ ನೀರು ಬೀಳುತ್ತೆ, ಹೀಗೆ ನೀರು ಬೀಳುತ್ತೆ ಅಂತ ಹೇಳೋಕ್ಕಾಗಲ್ವಾ? ಹಂಗಾರೆ ನೀರು ಆಗ್ಬೇಕಂದ್ರೆ ಏನು ಮಾಡ್ಬೇಕಪ್ಪ? ನೀರು ಆಗ್ಬೇಕಂದ್ರೆ ಏನು ಮಾಡ್ಬೇಕಂದ್ರಪ್ಪ, ನಮ್ಮ ಹೊಲಗಳು ಸುತ್ತಮುತ್ತ ಇಂಗು ಗುಂಡಿಗಳನ್ನ ಮಾಡ್ಕೋಬೇಕು. ಅಂದ್ರೆ ಮಳೆ ನೀರು ಬಂದಲ್ಲಿ ಸಂಗ್ರಹ ಆಗಿ ಅದು ಹಿಂಗೆ ಅಂತರ್ಜಲ ಮಟ್ಟ ಹೆಚ್ಚಾಕೈತಿ. ಅಂತರ್ಜಲ ಮಟ್ಟ ಹೆಚ್ಚಾದ್ರೆ ಏನಾಕೈತಿ, ನಾವು ಬೋರ್ವೆಲ್ ಹಾಕಿಸಿದಾಗ ನಾವು ನೀರು ದೊರೆಯೋ ಸಾಧ್ಯತೆ ಇರ್ತೈತೆ. ಆದ್ಮೇಲೆ ನೀವು 2ನೇ ದೃಶ್ಯದಲ್ಲಿ ಏನು ನೋಡಿದ್ರೆ ಬಾಬಾ ತನ್ನ ಪವಾಡದಿಂದ ಹಾಲು ಹೋಗಿಸಿದ. ಬಾಬಾ ತನ್ನ ಪವಾಡದಿಂದ ಹಾಲು ಹೋಗಿಸಿದ. ಈ ರೀತಿ ಅವ ಏನು ಮಾಡಿದಂದ್ರೆ ಹಾಲಿನೊಳಗೆ ಹೈಡ್ರೋಜನ್ ಪೆರಾಕ್ಸೈಡ್ ಎಂಬ ಒಂದು ಕೆಮಿಕಲ್ ಹಾಕಿಟ್ಟಿದ್ದ. ಅವನು ಸಕ್ರೆ ಅಂತ ಏನು ಕೊಟ್ಟಲ್ಲ, ಅದರೊಳಗೆ ಪೊಟ್ಯಾಸಿಯಂ ಅಯೋಡೈಡ್ ಅನ್ನೋ ಒಂದು ಕೆಮಿಕಲ್ ಹಾಕಿದ್ದ. ಯಾವಾಗ ಪೊಟ್ಯಾಸಿಯಂ ಹೈಡ್ರೋಜನ್ ಪೆರಾಕ್ಸೈಡ್ ಜೊತೆ ಪೊಟ್ಯಾಸಿಯಂ ಅಯೋಡೈಡ್ ಮಿಕ್ಸ್ ಆಕೈತ್ಲ, ಅದು ಈ ರೀತಿಯಾಗಿ ಉಕ್ಕಿ ಬರ್ತೈತಿ. ಅದನ್ನು ನಾವು ಏನು ತಿಳ್ಕೊತು, ಬಾಬಾ ತನ್ನ ಶಕ್ತಿಯಿಂದ ಹಾಲು ಉಕ್ಕೋ ರೀತಿ ಮಾಡಿದ. ಅಲ್ಲಿ ಯಾವ ಬಾಬಾನ ತನ್ನ ಶಕ್ತಿ ಮಂತ್ರಶಕ್ತಿ ಏನೂ ಇರೋದಿಲ್ಲ. ಅಲ್ಲಿ ಏನಿರ್ತದೆ ಅಂದ್ರೆ ಬಾಬಾ ಅಲ್ಲಿ ಅದರ ಹಿಂದೆನೂ ಕೂಡ ವೈಜ್ಞಾನಿಕ ಅಂಶ ಇದೆ. ಬಾಬಾ ತನ್ನ ಕೈಚಳಕ ತೋರಿಸಿರ್ತಾನೆ ಹೊರತು ತನ್ನ ಬುದ್ಧಿವಂತಿಕೆ ತೋರಿಸಿರ್ತಾನೆ. ಹಾಲು ಈ ರೀತಿಯಾಗಿ ಉಕ್ಕಿ ಬರ್ತೈತಿ. ನಾವೇನು ತಿಳ್ಕೊತು, ಬಾಬಾ ತನ್ನ ಶಕ್ತಿಯಿಂದ ಇದನ್ನೆಲ್ಲ ಮಾಡಿದ. ಆದರೆ ನಿಮ್ಮ ತಲೆಯಲ್ಲಿ ಇನ್ನೊಂದು ಪ್ರಶ್ನೆ ಬರ್ಬೋದು, ಇದೆಲ್ಲ ಓಕೆಪ್ಪ, ಆದರೆ ರೈತನ ಹೊಲದಲ್ಲಿ ಬೆಳೆ ಯಾಕೆ ಬರ್ತಾ ಇರಲಿಲ್ಲ ಅಂತ ನೀವು ಕೇಳ್ಬೋದು. ಅವ್ರು ಏನು ಮಾಡಿರ್ತಾರಂದರೆ, ರೈತರು ಅತಿಯಾದ ಯೂರಿಯಾ ಬಳಕೆ, ಕಳೆನಾಶಕ, ಕ್ರಿಮಿನಾಶಕಗಳಿಂದ ಭೂಮಿ ತನ್ನಲ್ಲಿರೋ ಫಲವತ್ತತೆಯನ್ನೆಲ್ಲ ಕಳ್ಕೊಂಡ್ಬಿಡುತ್ತೆ. ಅದಕ್ಕೆ ನೀವು ಅದನ್ನ ಮೊದಲಿನ ಥರ ಬೆಳೆ ಬರಬೇಕಾದ್ರೆ ಏನು ಮಾಡ್ಬೇಕಂದ್ರೆ, ಭೂಮಿಗೆ ಸಾವಯವ ಗೊಬ್ಬರ ಅಂದರೆ ಸಗಣಿ ಗೊಬ್ಬರ, ಒಂದು ಬೆಳೆ ಕಟಾವಾದ ತಕ್ಷಣ ಭೂಮಿಯನ್ನು ಒಂದಷ್ಟು ದಿನ ಕಾಯ್ಲಕ್ಕಂತ ಬಿಟ್ಟು ಆನಂತರ ಬೆಳೆ ಮಾಡಿದರೆ ಭೂಮಿ ಮೊದಲಿನ ಥರ ಬೆಳೆ ಚೆನ್ನಾಗಿ ಬರುತ್ತೆ, ಯಾವ ರೋಗಗಳು ಕೂಡ ತಗೊಳ್ಳೋದಿಲ್ಲ. ಇನ್ನು 3ನೇ ದೃಶ್ಯದಲ್ಲಿ ತಾವೇನು ನೋಡಿದಂದ್ರೆ, ಬಾಬಾ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದ ತಂದೆ ಮಗಳು ಅವರಿಬ್ಬರು ಸಮಸ್ಯೆನ ನಿಂಬೆ ಹಣ್ಣನ್ನು ಕರಗಿಸುವ ಮೂಲಕ ಬಗೆಹರಿಸಿದರು. ಅವ್ರು ಏನು ಮಾಡಿದ್ರಂದ್ರೆ, ಯಾವಾಗ ಇದರಿಂದನೂ ಕೂಡ ವೈಜ್ಞಾನಿಕ ಅಂಶನಿದೆ. ಅದೇನಂದ್ರೆ, ಉಪ್ಪಿಗೆ ಯಾವಾಗ ನಾವು ಕಡಿಮೆ ನೀರು ಹಾಕಿ ಉಂಡೆ ಥರ ಮಾಡ್ತೀವಲ್ಲ, ಅದು ನಿಂಬೆಕಾಯಿ ಆಕಾರ ಆಗುತ್ತೆ. ಅದಕ್ಕೆ ಒಂದು ಚೂರು ಅರಿಶಿನ ಪುಡಿ ಸೇರಿಸಿದರೆ ಸಾಕು, ಅದು ನೋಡೋಳು ನಿಂಬೆ ಹಣ್ಣಿನ ಥರನೇ ಈ ರೀತಿ ಕಾಣಿಸುತ್ತೆ. ಸಾಮಾನ್ಯವಾಗಿ ನೀರಿಗೆ ನಿಂಬೆಹಣ್ಣು ಉಪ್ಪು ಹಾಕಿದರೆ ಏನಾಗುತ್ತೆ, ಕರಗುತ್ತೆ, ಅಷ್ಟೇ ಆಗಿರೋದು. ಅಲ್ಲಿ ಬಾಬಾ ಅಂತಾನ ತನ್ನ ಮಂತ್ರಶಕ್ತಿ ಯಾವುದು ಏನೋ ಅಲ್ಲಿ ಇದಾಗೋದಿಲ್ಲ. ಅಲ್ಲಿ ಇದರಿಂದನೂ ಕೂಡ ವೈಜ್ಞಾನಿಕ ಅಂಶನೇ ಇದೆ. ಆದರೆ ನಿಮ್ಮ ತಲೆಯಲ್ಲಿ ಇನ್ನೊಂದು ಪ್ರಶ್ನೆ ಬರುವುದು, ಆದರೆ ಆ ಮಾನಸಿಕವಾಗಿ ಕೂಗಿದ ಅಪ್ಪ ಮಗಳಿಗೆ ಏನು ಅವಶ್ಯಕತೆ ಇದೆ? ಆ ಮಗಳು ಅವಳ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಅವಳ ಮೈಂಡ್ ಅವ್ರ ಕಂಟ್ರೋಲ್ ಇರೋದಿಲ್ಲ. ಅವ್ರ ಮೈಂಡ್ ಅವ್ರ ಕಂಟ್ರೋಲ್ ಇರಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ, ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ತಿಳಿಯೋದಿಲ್ಲ. ಅದನ್ನು ನಮ್ಮ ಜನರು ಏನಂತಾರೆ, ಅವ್ರಿಗೆ ಗಾಳಿ ಆಗಿದೆ, ಅದಾಗಿದೆ, ಇದಾಗಿದೆ ಅಂತ ಹೇಳ್ತಾರೆ. ಆ ತಂದೆಗೆ ಏನಾಗಿದೆ ಅಂದರೆ, ಸಾಲದ ಚಿಂತೆ, ಮಗಳ ಚಿಂತೆ, ಎಲ್ಲ ಚಿಂತೆ ಮಾಡಿ ಮಾನಸಿಕವಾಗಿ ಕುಗ್ಗಿದ್ದಾನೆ. ಅವರಿಬ್ಬರನ್ನೂ ಈಗ ಡಾಕ್ಟರ್ ಅವಶ್ಯಕತೆ ಇದೆ ಹೊರತು ಬಾಬಾನ ಅವಶ್ಯಕತೆ ಇಲ್ಲ. ಆತ್ಮೀಯರೇ, ಈ 3 ದೃಶ್ಯಗಳನ್ನು ತಮ್ಮ ಮುಂದೆ ಪ್ರದರ್ಶಿಸುವ ಉದ್ದೇಶ ಏನಂದರೆ, ನಮ್ಮ ದಿನನಿತ್ಯದ ಬದುಕಿನಲ್ಲಿ ಇಂಥ ಘಟನೆಗಳು ನಡೀತಾ ಇರ್ತವೆ. ಅವುಗಳನ್ನ ನಂಬೇಡ್ರಿ, ಅವುಗಳನ್ನ ಬಲಿಯಾಗಕ್ಕೆ ಹೋಗಬೇಡ್ರಿ, ಮೂಢನಂಬಿಕೆಗಳನ್ನ ತಡೆಗಟ್ರಿ. ಅಷ್ಟು ಹೇಳೋದು ಅಷ್ಟೇ ಆಗಿತ್ತು. ಇಷ್ಟು ಹೇಳ್ತಾ ಈ ನಾಟಕಕ್ಕೆ ಮುಕ್ತಾಯವನ್ನು ಹೊಡ್ತೇನೆ. ಧನ್ಯವಾದಗಳು.